ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ASB ಅಕಾಡೆಮಿಗೆ ಸ್ವಾಗತ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಳಿ ಗೈಸ್. ಒಂದು ಗುಡ್ ನ್ಯೂಸ್ ಇದೆ. ಯಾಕಂತಂದರೆ ನೋಡ್ಬೋದು, ನೀವೆಲ್ಲ KPTCL ಪವರ್ ಮ್ಯಾನ್ಗಾಗಿ ವೇಟ್ ಮಾಡ್ತಾಯಿದ್ರಿ. ಅದಕ್ಕೆ ನಿಮ್ಗೊಂದೆಲ್ಲ ಇವತ್ತು ಗುಡ್ ನ್ಯೂಸ್ ಬಂದಂತ ಆಗಿದೆ. ಸೊ ಅದೇನಪ್ಪ ಅಂತಂದರೆ ನೋಡ್ತಾ ಹೋಗೋಣ. ಸೊ ಬೆಸ್ಕಾಂ ಪವರ್ ಮ್ಯಾನ್ ಫೈನಲ್ ರಿಸಲ್ಟ್. ಬೆಸ್ಕಾಂ ಪವರ್ ಮ್ಯಾನ್ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಯಾವಾಗ ಬರ್ತದೆ? ತುಂಬ ಜನ ಆಲ್ರೆಡಿ ಕೇಳ್ತಾನೂ ಇದ್ರು ಕೂಡ. ಸೊ ಇವಾಗ ಒಂದು ಮೀಟಿಂಗ್ನ ಮಾಡಿದ್ದಾರೆ. ಆ ಮೀಟಿಂಗ್ನ ಆಧಾರವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಸೊ 2024ರಲ್ಲಿ ನೋಟಿಫಿಕೇಷನ್ ಆದಂಥದ್ದು, ಇನ್ನು ಯಾವುದೇ ರೀತಿ ಅದ್ರ ಪ್ರೊಸೆಸನ್ನು ಮುಗ್ದಿಲ್ಲ. ಹಿಂಗಾದರೆ ಹೆಂಗೆ ಅಂತೇಳಿ ಸೊ ಅದರ ಹೆಡ್ಡು MD ಎಲ್ಲ ಬಂದುಬಿಟ್ಟು ಚರ್ಚೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪವರ್ ಮ್ಯಾನ್ KPTCL ಅವರು ಆಲ್ರೆಡಿ ಸ್ಟೂಡೆಂಟ್ಸ್ಗಳ ಲಿಸ್ಟನ್ನು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಲಿಸ್ಟನ್ನು ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಮಾಡೋಕ್ಕೆ ಇನ್ನೆಷ್ಟು ಟೈಮ್ ಬೇಕು ಅಂತಂದರೆ ಆಲ್ಮೋಸ್ಟ್ ಇನ್ನೊಂದು ವಾರ ಬೇಕು, ಎಲ್ಲ ಕಂಪ್ಲೀಟ್ ಆಗಬೇಕಂದ್ರೆ ಎಲ್ಲ ಅಭ್ಯರ್ಥಿಗಳದ್ದು. ಹಾಗಾಗಿ ಸೊ ಇನ್ನೊಂದು ವಾರ ಅಂತಂದರೆ ಒಂದು 10 ದಿನಗಳ ಒಳಗಾಗಿ, ಫೆಬ್ರವರಿ 10 ದಿನಗಳ ಒಳಗಾಗಿ, ಆ ಫೆಬ್ರವರಿ 10ನೇ ತಾರೀಕಿನ ಒಳಗಾಗಿ ನಿಮ್ಮದು ರಿಸಲ್ಟ್ ಬರುವಂಥದ್ದು ಬರ್ತದೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ಇನ್ನೊಂದು 5 ದಿನ ಆ್ಯಡ್ ಮಾಡ್ಕೊಳ್ಳಿ. ಫೆಬ್ರವರಿ 15 100% ಬರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಅದೇನಾದರೂ ಅಪ್ಡೇಟ್ ಬೇಕಾಗಿತ್ತು ಅಂತಂದರೆ, ಮತ್ತು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಗಳು ಏನಾದ್ರು ಬೇಕಾಗಿತ್ತಂದರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಇಟ್ಕೊಳ್ಳಿ ಗೈಸ್, ಏನಾಗಲ್ಲ. ಬಟ್ ಮಾಹಿತಿ ಬಂದಾಗ ಕೂಡಲೇ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ ಗೈಸ್, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೇನಾದರೂ ಅಭಿಪ್ರಾಯಗಳಿತ್ತಂದರೆ, ಮತ್ತೇನಾದರೂ ಡೌಟ್ಸ್ಗಳಿತ್ತಂದರೆ, ಮತ್ತೇನಾದ್ರು ನಿಮ್ಮ ಹತ್ರ ಇನ್ಫಾರ್ಮೇಷನ್ ಇತ್ತಪ್ಪ ಅಂದರೆ ಸೊ ಕಮೆಂಟ್ ಮಾಡ್ತಾ ಹೋಗಿ, ಇನ್ನೊಬ್ಬರು ಕೂಡ ಹೆಲ್ಪ್ ಆಗಲಿ. ಎಲ್ಲರಿಗೂ ಕೂಡ ಧನ್ಯವಾದ.